ಕಂಟಿ ಮಾವ ಜೈಲಿಗೆ ಬಂದಿದ್ದಾರೆ ಅಂತ ಹೇಳಿದ್ರು. ಕಂಟಿ ಮಾವ, ಕಂಟಿ ಮಾವ. ರಾಧಾ, ಅಣ್ಣಯ್ಯ ಮನೇಲಿ ಇಲ್ಲ. ಏನು, ಕಂಟಿ ಮಾವ ಮನೇಲಿಲ್ವಾ? ಹಾಗಾದ್ರೆ ಕಂಟಿ ಮಾವನೇ ಜೈಲಿಗೆ ಬಂದಿದ್ದು ಅಂತ ಅನ್ಸುತ್ತೆ. ಅಯ್ಯೋ ದೇವ್ರೆ, ಸಿಂಗರಮ್ಮ ಕಲಿ ಇಬ್ರು ಎಸ್ಕೇಪ್ ಆಗಿದ್ದಾರೆ. ಸ್ನೇಹ ಅವಳ ಕೈಯಲ್ಲಿ ಚಾಕು ಇಟ್ಕೊಂಡಿದ್ಲು ಅಂತ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಇಲ್ಲಿ ನೋಡಿದ್ರೆ ಮಾವ ಮನೇಲಿಲ್ಲ. ಅಯ್ಯೋ ದೇವ್ರೆ, ಇದೆಲ್ಲ ಎಲ್ಲಿಗೆ ಹೋಗಿ ಮುಟ್ಟುತ್ತೋ ಏನೋ. ಅಯ್ಯೋ, ದೊರೆ ಜೈಲಿಗೆ ಹೋಯ್ತಾನೆ. ಹೊಸು, ದೊರೆಗೆ ಒಂದು ಫೋನ್ ಮಾಡಿ ನೋಡು. ಅಜ್ಜಿ, ಅಣ್ಣ ಫೋನ್ ರಿಸೀವ್ ಮಾಡ್ತಿಲ್ಲ. ಲೈ, ಅವ್ರು ಜೈಲಿನ ತಪ್ಪಿಸ್ಕೊಂಡು ಸಾನೆ ದೂರ ಹೋಗೋಕ್ಕೆ ಸಾಧ್ಯನೇ ಇಲ್ಲ. ಅವ್ವ ಮಗ ಇಬ್ರು ಸಿಗ್ಗಾಕೊಂಡ್ಲೇಬೇಕು. ಲೈ, ನಮ್ಮ ಹುಡುಗರಿಗೆಲ್ಲ ಹೇಳ್ಬಿಟ್ಟು ಗಾಡಿ ತಗೊಂಡು ಯಾವ ಮೂಲೆನೂ ಬಿಡ್ದಿರ ಎಲ್ಲ ಕಡೆ ಹುಡ್ಕಕ್ಕೆ ಹೇಳು. ಅವ್ರು ಸಿಕ್ಕಿದ ಕೂಡಲೇ ನಂಗೊಂದು ಫೋನ್ ಮಾಡು. ಬಿರ್ರೆ. ಎಂತಾಯ್ತಾ? ಸುತ್ತಮುತ್ತ ಎಲ್ಲ ಕಡೆ ಹುಡುಕಿದ್ವಿ, ಎಲ್ಲೂ ಕಾಣಿಸ್ತಾ ಇಲ್ಲ. ಕರೆಕ್ಟಾಗಿ ಹುಡುಕಿದ್ರಿ ತಾನೆ? ಹ್ಞೂ ಮಾರಾಯ. ಏನಂತ ಹೇಳ? ಎಲ್ಲ ಕಡೆ ಹುಡುಕಿದ್ರಂತೆ, ಎಲ್ಲೂ ಕಾಣ್ತಿಲ್ವಂತೆ. ಹ್ಞೂ ಅಣ್ಣ, ಸುತ್ತಮುತ್ತ ಎಲ್ಲ ಕಡೆ ಹುಡುಕಿದ್ವಿ, ಎಲ್ಲೂ ಕಾಣಿಸ್ಲಿಲ್ಲ. ಸರಿ, ಬೇರೆ ಕಡೆ ಹುಡ್ಕೊಂಬ. ಬನ್ನಿ. ಶ್ರೀನಿವಾಸ್, ಕಾರ್ ನಿಲ್ಸಿ. ನೀನೇನ್ ದೊಡ್ಡ ಪಂಟ್ರು ಅನ್ಕೊಂಡಿದ್ಯಾ? ಮುಖ ಮುಚ್ಕೊಂಡು ಜೈಲ್ ಒಳಗೆ ಬಂದ್ರೆ ಯಾರಿಗೂ ಗೊತ್ತಾಗಲ್ಲ ಅನ್ಕೊಂಡಿದ್ಯಾ? ನಾನು ಯಾರು ತಾವನು ಪಂಟ್ರು ಅಂತ ಹೇಳ್ಕೊಂಡು ಓಡಿಲ್ಲ ಮೇಡಮ್. ತಪ್ಪು ಮಾಡಿದವ್ರಿಗೆ ನನ್ನ ರೀತಿಯಲ್ಲಿ ಶಿಕ್ಷೆ ಕೊಡ್ತೀನಿ. ಆಟೆಯ ಕಾನೂನು ಕೈಗೆ ತೊಳೋ ಅಧಿಕಾರ ಯಾರಿಗೂ ಇಲ್ಲ. ಅದ್ರಲ್ಲೂ ನಾನಿರುವಾಗ ಸಾಧ್ಯನೂ ಇಲ್ಲ. ಎಲ್ಲ ನೋಡ್ಕೊಳಕ್ಕೆ ಅಂತಾನೆ ನಾವಿದ್ದೀವಿ. ನೀನ್ ಸುಮ್ಮನೆ ಬಲಿ ಆಗ್ಬೇಡ. ಬಲಿಯಾಗಕ್ಕೇನು ಉಳ್ಕೊಂಡಿಲ್ಲ ಮೇಡಮ್ ಅವರೇ. ಕಾನೂನು ಹೆಸರಿನಾಗೆ ತೆಪ್ಪು ಮಾಡಿದವ್ರಿಗೆ ಆಶ್ರಯ ಕೊಡಕ್ಕೆ ಹೋಗ್ತಾ ಇದ್ದೀರಾ. ಅವ್ರು ಮಾಡಿರೋ ತೆಪ್ಪಿಗೆ ನೀವು ಕೊಡೋ ಶಿಕ್ಷೆ ಯಾವ ಮೂಲೆಗೂ ಸಾಕಾಗಿಲ್ಲ. ಏನ್ ನಿನ್ ಮಾತಿನ ಅರ್ಥ? ಶಿಕ್ಷೆ ಕೊಡಕ್ ನೀನೇನ್ ಕಾನೂನಾ? ಅಲ್ವೇ ಅಲ್ಲ, ನಿಮ್ಮ ಮಾತನ್ನ ನಿಮ್ಗೆ ವಾಪಸ್ ಕೊಡ್ತೀನಿ. ಕೆಟ್ಟವ್ರು ಈ ಭೂಮಿ ಮೇಕೆ ಬದುಕಿರ್ಬಾರ್ದು. ಅದರಲ್ಲೂ ಆರಾಮಾಗಿ ಜೈಲ್ನಾಗೆ ಮುದ್ದೆ ಮುಡ್ಕೊಂಡಂತೂ ಇರಲೇಬಾರ್ದು. ಕೆಟ್ಟವ್ರನ್ನೆಲ್ಲ ಬದುಕಾಕ್ಬಿಟ್ಟು ಒಳ್ಳೆಯವ್ರನ್ನ ಸಾಯಿಸೋದು ಯಾವ ನ್ಯಾಯ ಹೇಳಿ? ನಾ ಹೇಳಿದ್ದೆಲ್ಲ ನಿಜ ಅಲ್ವಾ ಸ್ನೇಹ? ಹೌದೇನಮ್ಮ? ಇಲ್ಲಪ್ಪ, ಕಂಟಿ ಸಾಹೇಬ್ರು ಇಲ್ಲಿ ಬಂದೇ ಇಲ್ಲ. ಸುಳ್ಳು ಹೇಳ್ಬೇಡ ಸ್ನೇಹ. ಆ ಕಂಟಿ ಇಲ್ಲಿಗೆ ಬಂದಿರೋದು ನೀನು ಅವನು ಓಡಾಡಿರೋ CCTV ಫುಟೇಜ್ ನಮ್ಮ ಹತ್ರ ಇದೆ. ಆದ್ರೆ ಏನ್ ಮಾಡೋದು, ಅಟ್ಯಾಕ್ ಆಗಿರೋ ಜಾಗದಲ್ಲಿ CCTV ಕವರ್ ಆಗಿಲ್ಲ. ಇಲ್ಲ ಅಂದಿದ್ರೆ ಇಷ್ಟೊತ್ತಿಗೆ ಆ ಕತೆನೇ ಬೇರೆ ಆಗಿರ್ತಿತ್ತು. ಪಕ್ಕ ಪ್ಲಾನ್ ಮಾಡ್ಕೊಂಡೆ ಆ ಕಂಟಿ ಇದನ್ನೆಲ್ಲ ಮಾಡಿದಾನೆ.
ಯಾರ್ಯಾರ್ದ ದ್ವೇಷಕ್ಕೆ ಅನ್ಯಾಯವಾಗಿ ನೀನು ಬಲಿ ಆಗ್ತಿದ್ಯಲ್ಲ ಮಗಳೇ. ನಾನು ಅವತ್ತೇ ಹೇಳಿದೆ, ಮೇಡಮ್ ಈ ದೊಡ್ಡರ ಸಹವಾಸ ನಮ್ಮ ಮಿತಿನಲ್ಲಿ ನಾವು ಇರೋಣ ಅಂತ. ಕೇಳಿಲ್ಲ ನನ್ನ ಮಾತು. ಈಗ ಎಂತ ಸ್ಥಿತಿ ತಂದ್ಕೊಂಡ್ಬಿಟ್ಟೆ ನೋಡು. ಅಪ್ಪ, ನೀವು ದುಃಖದಲ್ಲಿ ಏನೇನೋ ಮಾತಾಡಬೇಡಿ. ನನ್ನ ಈ ಸ್ಥಿತಿಗೆ ಖಂಡಿತವಾಗಿಯೂ ಕಂಠಿ ಸಾಹೇಬ್ರು ಕಾರಣ ಅಲ್ಲ. ಸುಳ್ಳು ಹೇಳ್ಬೇಡ ಸ್ನೇಹ. ಯಾರನ್ನೋ ಬಚಾವ್ ಮಾಡಕ್ ಹೋಗಿ ನಿನ್ ಜೀವನ ಹಾಳು ಮಾಡ್ಕೋಬೇಡ. ನೋಡಿ ಗಂಗಾಧರ್ ಅವ್ರೆ, ನಿಮ್ಮ ಮಗಳು ಇಲ್ಲಿಂದ ಆಚೆ ಬರಬೇಕು ಅಂದ್ರೆ ಅವಳು ಎಲ್ಲ ಸತ್ಯನೂ ಹೇಳಬೇಕು. ಇಲ್ಲ ಅಂದ್ರೆ ಅವಳು ಆಚೆ ಬರಕ್ಕಾಗಲ್ಲ. ಮಗಳೇ, ಸತ್ಯ ಹೇಳ್ಬಿಡಮ್ಮ. ನೋಡು, ನೀನು ಯಾರನ್ನೋ ಬಚಾವ್ ಮಾಡಕ್ ಹೋಗಿ ನೀನು ಹಾಳಾಗ್ಬೇಡ. ಮೇಡಮ್ ಅವ್ರ ಹತ್ರ ಇರೋ ಸತ್ಯ ಅಲ್ಲೇ ಹೇಳ್ಬಿಡು, ಅವ್ರನ್ನ ಇದನ್ನ ಕಾಪಾಡ್ತಾರಮ್ಮ. ಸತ್ಯ ಸತ್ಯ ಹೇಳ್ಬಿಡಮ್ಮ. ಇಲ್ಲಪ್ಪ, ಯಾರು ಏನೇ ಹೇಳಿದ್ರು ಅಷ್ಟೇ. ಇದರಲ್ಲಿ ಕಂಠಿ ಸಾಹೇಬ್ರದ್ದು ಏನೂ ತಪ್ಪಿಲ್ಲ.